ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಏನಪ್ಪ ಅಂತಂದರೆ, ನಮ್ಮ ಫ್ರೆಂಡ್ ಕಾರ್ತಿಕ್ ಅವನಲ್ವಾ, ಒಂದು ನಾಳೆ ಬರ್ಡೇ ಅಂತ ಬಟ್ಟೆ ತರಬೇಕು ಬಾಮಚ್ಚ ರೂಮ್ ಹತ್ರ ಅಂತ ಅಂದ. ಅದಕ್ಕೆ ಹೋಗ್ತಾ ಇದ್ದೀನಿ ಈಗ ರೂಮ್ ಹತ್ರ. ಕರ್ಕೊಂಡು ಬಟ್ಟೆ ತರಕ್ಕೆ ತಗೋಬೇಕು. ಇದೇ ಈಗ ನಾಷ್ಟು ಈಗ ಒಂದು ಕಾಲ್ ಮಾಡ್ಬೇಕು. ಮುಂದೆ ನಡ್ಕೊಂಬಾರೋ. Guys, now we are going to ಅಂಗಡಿ guys. ಬಾಯ್ಸ್ ಅಡ್ಡ ಮೆನ್ಸ್ ವೇರ್ ಇನ್ ಅಂದ್ರಳ್ಳಿ. ಗೈಸ್ ಬಾಯ್ಸ್ ಅಡ್ಡ ಹೋಗ್ತಾ ಇದ್ದೀವಿ ಅಂದ್ರಳ್ಳಿಯಲ್ಲಿ ಇರೋದು. ಮ್ಯಾಪ್ ಹಾಕು ಗೈಸ್, ಹೋಗ್ತಾ ಇದ್ದೀವಿ ಈಗ. ನಾಳೆ ಕಡೆ ಇಂಟರ್ನಲ್ಸ್ ಐತೆ. ಒಂದೇ ಒಂದು ಮಾರ್ಕ್ ಕೂಡ ಓದಿಲ್ಲ. ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಏನೋ ಮಾಡೋದು, ಅದು ಒಂದು ಸಬ್ಜೆಕ್ಟ್ ಆದಾಗ ಎರಡೆರಡು ಸಬ್ಜೆಕ್ಟ್ ನಾಳೆ ಎರಡೆರಡು ಸಬ್ಜೆಕ್ಟ್. ಇನ್ನು ನೆಕ್ಸ್ಟ್ ಡೇ ಎರಡೆರಡು ಸಬ್ಜೆಕ್ಟ್ ಮಾತ್ರ. ಮ್ಯಾಪ್ ನೋಡ್ತೀನಿ. ಇನ್ನೂ 1.5 ಕಿಲೋಮೀಟರ್ ಇದೆ, ಹೋಗ್ಬೇಕು. ಹೋಗ್ತಾ ಇದ್ದೀವಿ. ಆದರೆ ನಂತರ ನಾನು ಇಂಟ್ರೆಸ್ಟ್ ಇಟ್ಕೊಂಡು ಇದೆಲ್ಲ ಶಾಪಿಂಗ್ ಮಾಡ್ಕೊಂಡು ಡೇ ಎಲ್ಲ ವೇಸ್ಟ್ ಮಾಡ್ತಾ ಒಂದು ಮುಂದೇನಪ್ಪ ಅಂದರೆ ಕಾನ್ಸೆಪ್ಟು ಯಾವ ಸಬ್ಜೆಕ್ಟ್ ಐತೆ ಅಂತ ಗ್ಯಾಪ್ನ ಐತೆ. ಅದ್ರಲ್ಲಿ ಮಾತ್ರ ಗ್ರೇಟ್. ಅದೇ ಓದ್ಕೊಂಡು ಹೋಗೋದು, ಅದೇ ಸಬ್ಜೆಕ್ಟ್ ಮೇಡಮ್. ಏನು ಬರೀತೀವಿ, ಒಂದು ಏನು ಮಾತಾಡ್ತೀವಿ ಅಂತ ಕೂಡ ಗೊತ್ತಿಲ್ಲ. ಮ್ಯಾಪ್ ನೋಡು ಎಲ್ಲಿ ತೋರಿಸು. 700 ಮೀಟರ್ಸ್ ಗೈಸ್. ಟ್ರಾಫಿಕ್ ಮಾತ್ರ ಉಡ್ಸಾಕು ಗೈಸ್. ಎಷ್ಟು ದೊಡ್ಡ ಲಾರಿ ಬರ್ತಾವನೆ ಮಧ್ಯಕ್ಕೆ ತೂರ್ಸಕ್ಕೆ ಅಂತ ಇವನು. ಅಣ್ಣ ಇರೋಣ, ಲಾಂಗ್ ಕಟ್ ಹೊಡಿತಾನೆ. ಅದಕ್ಕೆ ಗೈಸ್ ಹಿಂಗೆಲ್ಲ ತಪ್ಸ್ಕೊಬೇಕು. ಗೈಸ್ ಟ್ರಾಫಿಕ್ ಏನಿಲ್ಲ, ಈ ಥರ ದೊಡ್ಡ ಲಾರಿಗಳು ಅಡ್ಡ ಬಂದ್ರೆ ಒಂಥರ ಇರಿಟೇಷನ್ ಕೊಟ್ಬಿಡುತ್ತೆ ಇಲ್ಲೆಲ್ಲ. ಎಷ್ಟು ದೂರ ಐತ ನೋಡು, ನೋಡ್ತಿದ್ದೆ ಮೀಟರ್ಸ್. ನಾಳೆ ಏನು ಓದ್ಬೇಕು ಇಂಟರ್ನಲ್ಸ್ಗೆ? ಪ್ರಾಬ್ಲಮ್ಸ್ ಏನು ಓದೋದು, ಅದು ಮೈನು ಪ್ರಾಬ್ಲಮ್ಸ್ ಓದೋದು. ಐತೆ ಅದರ ಕಾನ್ಫಿಡೆನ್ಸ್. ನನಗೆ ಮಾತ್ರ 0.1% ಕೂಡ ಕಾನ್ಫಿಡೆನ್ಸ್ ನಾನು ಪಾಸ್ ಆಗ್ತೀನಿ ನನಗೆ. ಆದ್ರೆ ಏನೋ ಒಂದು ಕಡೆ ಐತೆ ಪಾಸ್ ಆಗೇ ಆಗ್ತೀನಿ ಅಂತ. ಆಗ್ತೀನಿ ಪಾಸ್ ಅದ್ರಲ್ಲಿ ಹೇಗೆ ಆಗ್ತೀನಿ. ಅಲ್ಲ ಪಾಸು ಫಸ್ಟ್ ಸಬ್ಜೆಕ್ಟ್ ಆಗ್ಬೇಕಣ್ಣ, ಸೆಕೆಂಡ್ ಸಬ್ಜೆಕ್ಟ್ ಅಲ್ಲ. ಫಸ್ಟ್ ಸಬ್ಜೆಕ್ಟ್ ಆಗ್ಬೇಕು ಗೈಸ್ ಮೇಯ್ನು. ನೋಡೋ ಗೈಸ್, ಇದೇ ಗೈಸ್ ಅಂಗಡಿ ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಲ್ಲ. ಏನೋ ನೋಡ್ತಿದ್ದೆ ಮ್ಯಾಪ್.